Hi everyone, I am Pavitra B. Today topic is income. Tally is totally depend upon business. ಒಂದು ಬಿಸ್ನೆಸ್ಸಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಇನ್ಕಮ್. ನಾನು ಇವತ್ತು ಆ ಟಾಪಿಕ್ನ ಮಾಡೋಕ್ಕೆ ಇಷ್ಟಪಡ್ತೀನಿ ಅಥವಾ ಮಾಡ್ತಾ ಇದ್ದೀನಿ. ಮೀನಿಂಗ್ ಹೇಳ್ತೀನಿ. ಯಾಕೆ ಸರ್? Meaning money received especially on a regular basis for work or ಥ್ರೋ ಇನ್ವೆಸ್ಟ್ಮೆಂಟ್. ನಾವು ಆದಾಯನ ಹೇಗೆ ಗಳಿಸ್ತೀವಪ್ಪ ಅಂತಂದ್ರೆ ರೆಗ್ಯುಲರ್ ಬೇಸಿಸ್, ದಿನಗೂಲಿ ಅಥವಾ ವರ್ಷ ಮಂತ್ಲಿ ಈ ತರ ಆದಾಯನ ಗಳಿಸೋದಕ್ಕೆ ತುಂಬಾ ವಿಧಗಳಿರ್ತವೆ. ಅಂದ್ರೆ ಇವಾಗ ಹೊಲದಲ್ಲಿ ಕೆಲಸ ಮಾಡ್ತಿದ್ದೇವೆ ಅಂದ್ರೆ ಅದು ಡೇ ಕೂಲಿ ಆಗುತ್ತೆ. ಅಂದ್ರೆ ಇವತ್ ಕೆಲಸ ಮಾಡಿದ ಅಮೌಂಟ್ಗೆ ಇವತ್ತೇ ಕೊಡೋದು ಇನ್ಕಮ್, ಅದು ಡೇ ಕೂಲಿ ಆಗುತ್ತೆ. ಈ ತರ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಹೇಳ್ತಾ ಹೋದ್ರೆ ಮಂತ್ಲಿ, ಇಯರ್ಲಿ ಈ ತರ ಇನ್ಕಮ್ ನ ಅರ್ನ್ ಮಾಡ್ತೀವಿ. ಅದು ಒಂದು ಟೈಪ್ ಅಲ್ಲಿ ಇನ್ಕಮ್ ನ ಅರ್ನ್ ಮಾಡೋದಾದ್ರೆ ಇನ್ವೆಸ್ಟ್ಮೆಂಟ್ ಮೂಲಕ ನಾವೇನಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿ ಅಥವಾ ಒಂದು ಸಂಸ್ಥೆ ಮೇಲೆ ಒಂದು ಇಂತಿಷ್ಟು ಪ್ರಮಾಣದ ಎಕ್ಸ್ಪೆನ್ಸ್ ನ ಹಾಕ್ಬಿಟ್ಟು ಹಾಕಿದಾಗ ಅದ್ರದ್ದೇ ಇಷ್ಟು ಪ್ರಮಾಣದ ಹಣ ಅಂತ ಬರುತ್ತೆ. ಆ ಹಣನೇ ಆದಾಯ ಅಂತ ಕರಿತೀವಿ. ಈ ರೀತಿ ಆದಾಯದಲ್ಲಿ ಎರಡು ವಿಧ ಬರುತ್ತೆ. ನಾವು ಆದಾಯನ ಹೆಂಗ್ ಗಳಿಸ್ತೀವಿ ಅಥವಾ ಹೆಂಗ್ ಡಿಫೈನ್ ಮಾಡೋದು ಅನ್ನೋಕ್ಕಿಂತ ಎರಡು ಟೈಪ್ ಬರುತ್ತೆ. ಆ ಎರಡು ಟೈಪ್ ಅಲ್ಲಿ ಡೈರೆಕ್ಟ್ ಇನ್ಕಮ್ ಮತ್ತೆ ಇಂಡೈರೆಕ್ಟ್ ಇನ್ಕಮ್ ಅಂತ ಹೇಳ್ತೀವಿ. ಡೈರೆಕ್ಟ್ ಇನ್ಕಮ್ ಅಂತ ಅಂದ್ರೆ ಏನಂತ ಅಂದ್ರೆ ಇವಾಗ ನಾವು ಒಂದ್ ಹೊಲದಲ್ಲಿ ಕೆಲಸ ಮಾಡ್ತಾ ಇರೋಕೆ ಕೂಲಿಗಾರನ ಕರೆಸ್ತೀವಿ. ಆ ಕೂಲಿಗಾರರು ಇವತ್ ಕೆಲಸ ಮಾಡಿರ್ತಕ್ಕಂಥ ಕೂಲಿಗಾರರು ನಾವು ಇವತ್ತೇ ಹಣನ ಕೊಟ್ಟು ಕಳ್ಸಿದ್ರೆ ಅದು ಡೈರೆಕ್ಟ್ ಇನ್ಕಮ್ ಆಗುತ್ತೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಸಮ್ ಗೂಡ್ಸ್, ರಾ ಮೆಟೀರಿಯಲ್ಸ್ ಅಂತ ಇರ್ತಾವ ಇಟ್ಕ ನಮ್ನ ಯಾರೋ ಪರ್ಸನ್ ಬಂದ್ಬಿಟ್ಟು ಅಥವಾ ಬೈಯರ್ ಬಂದ್ಬಿಟ್ಟು ಅಮೌಂಟ್ ಅಲ್ಲೇ ಅಟ್ ದ ಮೂಮೆಂಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಮಗೆ ಅಮೌಂಟ್ ನ ಕ್ಯಾಶ್ ನ ಕೊಟ್ಬಿಟ್ಟು ಗೂಡ್ಸ್ ನ ತಗೊಂಡು ಹೋಗ್ತಾನೆ. ಇದನ್ನು ಕೂಡ ಡೈರೆಕ್ಟ್ ಇನ್ಕಮ್ ಅಂತ ಕರಿತೀವಿ. ಯಾವ ವಸ್ತುಗಳನ್ನ ಅಥವಾ ಯಾವ ಗೂಡ್ಸ್ ನ ಅಲ್ಲೇ ಕ್ಯಾಶ್ ಕೊಟ್ಬಿಟ್ಟು ಅಥವಾ ನೇರವಾಗಿ ಅವತ್ತು ಮಾಡಿರ್ತಕ್ಕಂಥ ಕೆಲ್ಸದ ಕೂಲಿನ ಆಗಿರ್ಬೋದು ಅಥವಾ ನಾವು ಅವತ್ತು ಬೈ ಮಾಡಕ್ ಹೋಗಿರ್ತಕ್ಕಂಥ ಗೂಡ್ಸ್ ನ ತಗೊಂಡಾಗ ಕೊಡ್ತಕ್ಕಂಥ ಕ್ಯಾಶ್ ಆಗಿರ್ಬೋದು, ಇವೆಲ್ಲವೂ ಕೂಡ ಡೈರೆಕ್ಟ್ ಇನ್ಕಮ್ ಆಗಿ ಬದಲಾಗ್ತವೆ. ಅದ್ರಲ್ಲಿ ಎಕ್ಸಾಂಪಲ್ ಹೇಳ್ತಾ ಹೋಗೋದಾದ್ರೆ ನಾನು ಆಗ್ಲೇ ನಿಮಗೆ ಎಕ್ಸಾಂಪಲ್ ಹೇಳಿದಾಗೆ ಸೇಲ್ಸ್ ಆಫ್ ರಾ ಮೆಟೀರಿಯಲ್ಸ್ ಒಂದು, ವೇಜಸ್ ರಿಸೀವ್ಡ್ ಅದ ನಾವು ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಬಯರ್ ಬಂದ್ಬಿಟ್ಟು ನಮ್ಮದ್ರ ಇರ್ತಕ್ಕಂಥ ಗೂಡ್ಸ್ ನ ಡೈರೆಕ್ಟ್ ಆಗಿ ತಗೊಂಡು ಕ್ಯಾಶ್ ಕೊಟ್ಟು ಹೋಗ್ತಾನಲ್ಲ ಅದೊಂದು ಎಕ್ಸಾಂಪಲ್. ಸೆಕೆಂಡ್ ಒನ್ ಕೂಲಿದೊಂದು. ಇವೆರಡು ಇನ್ನು ತುಂಬಾ ಬರ್ತವೆ, ಬಟ್ ಮೇನ್ ಆಗಿ ಇವೆರಡನ್ನು ನಮಗೆ ಎಕ್ಸಾಂಪಲ್ ನಿಮಗೆ ಅರ್ಥ ಆಗ್ಲಿ ಅಂತ ಎರಡನ್ನ ತಗೊಂಡಿದ್ದೀನಿ. ಇನ್ನು ಸೆಕೆಂಡ್ ಒಂದು ಪಾಯಿಂಟ್ ಬಂದ್ಬಿಟ್ಟು ಇಂಡೈರೆಕ್ಟ್ ಇನ್ಕಮ್. ಹಣದಲ್ಲಿ ಅದು ಡೈರೆಕ್ಟ್ ಇನ್ಕಮ್ ಹೆಂಗೆ, ಇಂಡೈರೆಕ್ಟ್ ಇನ್ಕಮ್ ಹೆಂಗೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಇವೆರಡು ಎಕ್ಸಾಂಪಲ್ ಮುಖಾಂತರ ನಿಮಗೆ ಇದು ಡೈರೆಕ್ಟ್ ಇನ್ಕಮ್ ಅಂತ ಕ್ಲಾರಿಟಿ ಸಿಕ್ತು. ಇಂಡೈರೆಕ್ಟ್ ಇನ್ಕಮ್ ಹೆಂಗ್ ಕೊಡ್ತಾರೆ, ಎಲ್ಲಾದ್ರೂ ಕೂಡ ಕ್ಯಾಶ್ ಮುಖಾಂತರ ಕೊಡ್ತಾರಲ್ವಾ, ಅದ್ರಲ್ಲಿ ಇಂಡೈರೆಕ್ಟ್ ಹೇಗಾಗುತ್ತೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ಐ ವಿಲ್ ಕ್ಲಾರಿಟಿ ಫಾರ್ ಯು. ಕಟ್ ಮಾಡಿ. ಇಂಡೈರೆಕ್ಟ್ ಇನ್ಕಮ್ ಹೇಗಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ರಿಸೀವ್ಡ್. ನಾವ್ ಇವಾಗ ಒಂದ್ ಕಂಪ್ನಿಲಿ ವರ್ಕ್ ಮಾಡ್ತಿದೀವಿ ಅಂತ ತಕ್ಷಣ ನನಗೆ ಮಂತ್ಲಿ 1 lakh ಸ್ಯಾಲ್ರಿ ಇದೆ ಅಂತ ಹೇಳ್ಬಿಟ್ಟು ಗೆಸ್ಟ್ ಮಾಡ್ಕೊಳ್ಳೋಣ. ನನಗೆ ಸ್ಯಾಲ್ರಿ ಇಲ್ಲ. ಗೆಸ್ಟ್ ಮಾಡಿದಾಗ ಒಂದ್ ಮಂತ್ ಅಲ್ಲಿ 1 ಲಕ್ಷ ರೂಪಾಯಿ ಸ್ಯಾಲ್ರಿ ತಿಂಗಳ ನಾನು 1 ಲಕ್ಷ ರೂಪಾಯಿ ಅರ್ನ್ ಮಾಡ್ತೀನಿ ಅಂತಾದ್ರೆ ಇವಾಗ 1 ಲಕ್ಷ ರೂಪಾಯಿ ಈಗ ಒಂದ್ ಕಂಪ್ನಿ ಅಂತಂದ್ರೆ ನಾನು ಒಬ್ಳೆ ಕೆಲಸ ಮಾಡ್ತಿರಲ್ಲ, ನಾನು ಒಬ್ಳೆ ವರ್ಕರ್ ಆಗಿರಲ್ಲ, ತುಂಬಾ ಜನ ಎಂಪ್ಲಾಯ್ಸ್ ಇರ್ತಾರೆ. ಆ ಎಂಪ್ಲಾಯ್ಸ್ಗೆ ಮಂತ್ಲಿ 1 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ಬೇಕಂತ ಅಂದ್ರೆ ಅದು ಇಷ್ಟು ಹಣನ ನಾವು ಒಂದರಲ್ಲಿ ಕ್ಯಾಶ್ ಮುಖಾಂತರ ಸ್ಟೋರ್ ಮಾಡಕ್ ಆಗೋದಿಲ್ಲ. ಅದನ್ನ ಬ್ಯಾಂಕ್ ಟು ಬ್ಯಾಂಕ್ ನಾವು ಅದನ್ನ ಕೊಡ್ಬೇಕಾಗುತ್ತೆ ಹಣನ. ಅಂದ್ರೆ ಇವಾಗ ಸ್ಯಾಲ್ರಿ ಇವಾಗ ಬಿಲ್ ಮುಖಾಂತರನೋ, ಚೆಕ್ಗಳ ಮುಖಾಂತರನೋ ಅಥವಾ ಫೋನ್ ಪೇ, ಗೂಗಲ್ ಪೇ ಈ ತರ ಈಗ ಕೊಡ್ತಿರೋನಿಗೂ ಮತ್ತೆ ಕೊಡೋನು ಇಬ್ರು ಮಧ್ಯೆ ಮಧ್ಯಮವಾಗಿ ಯಾವ್ದಾದ್ರು ಒಂದು ಮೀಡಿಯಾ ಬಂದಾಗ ಅಥವಾ ಒಂದು ಮೀಡಿಯಂ ಸಿಕ್ಕಾಗ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಎಂಪ್ಲಾಯ್, ನನ್ ಬಾಸ್ ನನಗ ಹಣನ ಕೊಡ್ತಿರ್ಬೇಕಾದ್ರೆ ಸ್ಕೆಚ್ ಮುಖಾಂತರ ನಮ್ ಬಾಸ್ ನನಗೆ ಚೆಕ್ ಮುಖಾಂತರ ಹಣ ಕೊಟ್ಟಾಗ ಅಂದ್ರೆ ನಮ್ ಬಾಸ್ ಮತ್ತೆ ನನ್ನ ಮಧ್ಯೆ ಒಂದ್ ಚೆಕ್ ಅಂತಕ್ಕಂಥ ಒಂದ್ ಬಂತು ಅಥವಾ ಒಂದ್ ಬಿಲ್ ಅಂತ ಒಂದ್ ಬಂತು ಅಥವಾ ಫೋನ್ ಪೇ ಅಂತ ಬಂತು. ಒಟ್ ನಮ್ಮಿಬ್ರ ಮಧ್ಯೆ ಯಾವ್ದಾದ್ರು ಒಂದ್ ಮೀಡಿಯಂ ಬಂದಾಗ ಅದು ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ ರೆಂಟ್ ರಿಸೀವ್ಡ್ ಹೇಗಪ್ಪ ಅದು ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ಯಾಕಂದ್ರೆ ಇವಾಗ ನಾವು ಒಂದ್ ಮನೇಲಿ ಬಾಡಿಗೆಲಿ ಈಸಿಗಿದ್ದೀನಿ ಅಂತಂದ್ರೆ ಓನರ್ ಬರ್ತಾರೆ, ಅವ್ರು ಕೇಳ್ತಾರೆ, ಅಮೌಂಟ್ ನಾವು ಕೊಡ್ತೀವಿ. ಅದು ಹೆಂಗೆ ಇಂಡೈರೆಕ್ಟ್ ಆಗುತ್ತೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು. ಬಟ್ ಇದು ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ಹೇಗಪ್ಪ ಅಂತಂದ್ರೆ ಇವಾಗ ಓನರ್ಗೆ ಏನೋ ಇವತ್ತು 10ನೇ ತಾರೀಕು ಮಂತ್ಲಿ ನಾನು 10ನೇ ತಾರೀಕು ಅವ್ರಿಗೆ
ದುಡ್ಡು ಕೊಡ್ಬೇಕು ಅಥವಾ ರೆಂಟ್ ನ ಪೇ ಮಾಡ್ಬೇಕು ಅಂತ ಇರುತ್ತೆ. ಬಟ್ ಅವ್ರಿಗೇನೋ ಪರ್ಸನಲ್ ಪ್ರಾಬ್ಲಮ್ಸ್ ಬಂದು ಏನೋ ಆಗೋ ಅವ್ರ ಅಥವಾ 10ನೇ ತಾರೀಕು ಬರೋ ಬದ್ಲಿ 1-2 ದಿನ ಬೇಗ ಬಂದ್ರು ಅಥವಾ 12ನೇ ತಾರೀಕು ಬಂದ್ರು, ಈ ತರ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಅವ್ರು ಕೇಳ್ದ ತಕ್ಷಣ ನಮ್ಮ ಹತ್ರ ಇರಲ್ಲ, ಯಾಕಂದ್ರೆ ನನ್ಗೆ ಮಂತ್ಲಿ 1ನೇ ತಾರೀಕು ಸ್ಯಾಲ್ರಿ ಆಗುತ್ತೆ, ಬಟ್ ಅವ್ರು 10ನೇ ತಾರೀಕು ಬರ್ತಾರೆ, ನನ್ನ ಹತ್ರ ಸ್ಯಾಲ್ರಿ ಆಗೋದು 1ನೇ ತಾರೀಕು ಅಲ್ವಾ. ಸೊ ಈ ತರ ಆ ಓನರ್ ಬಂದ್ಬಿಟ್ಟು ಕೇಳೋ ದಿನಗಳಲ್ಲಿ ವೇರಿಯೇಷನ್ ಅಥವಾ ವ್ಯತ್ಯಾಸ ಆಗೋದು, ಅಥವಾ ನಾವು ಕೂಡ ರೆಂಟ್ ಪೇ ಮಾಡೋದ್ರಲ್ಲಿ ವೇರಿಯೇಷನ್ ಆಗೋದ್ರಿಂದ ಕೂಡ ಇದನ್ನು ಇಂಡೈರೆಕ್ಟ್ ಇನ್ಕಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಥರ್ಡ್ ಪಾಯಿಂಟ್, ಕಮಿಷನ್ ರಿಸೀವ್ಡ್, ಸ್ಯಾಲರಿ ರಿಸೀವ್ಡ್, ಬಿಲ್ ಪೇ. ಬಿಲ್ ರಿಸೀವ್ಡ್ ಯಾವ ರೀತಿ ಆಗ್ಬೇಕು? ಏನೊಂದು ಬಂದ್ಬಿಟ್ಟು ಬಿಲ್ ರಿಸೀವ್ಡ್, ಆಮೇಲೆ ಇನ್ನೂ ಎಕ್ಸಾಂಪಲ್ ಬೇಕಪ್ಪ ಅಂತಂದ್ರೆ ಬಿಲ್ ರಿಸೀವ್ಡ್ ಒಂದಾಯ್ತು, ಈ ಕಡೆ ಬರೀತೀನಿ. ಕಮಿಷನ್ ರಿಸೀವ್ಡ್, ಇನ್ನು ಎಕ್ಸೆಟ್ರಾ ಇನ್ನೂ ತುಂಬಾ ಬರ್ತವೆ. ಸ್ಯಾಲರಿ ರಿಸೀವ್ಡ್, ರೆಂಟ್ ರಿಸೀವ್ಡ್, ಬಿಲ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಇವೆಲ್ಲವೂ ಕೂಡ ಇಂಡೈರೆಕ್ಟ್ ಇನ್ಕಮ್ ಆಗಿ ಕನ್ವರ್ಟ್ ಆಗ್ತವೆ. ಏನ್ ಹೇಳ್ಬೇಕು, ಈ ರೀತಿ ನಾವು ಕೊಡೋದ್ರಲ್ಲಿ ಅಥವಾ ನಮ್ಮ ಇವ್ರು ಬಂದು ಅಮೌಂಟ್ ಇಸ್ಕೊಳ್ಳೋದ್ರಲ್ಲಿ ಏನಾದ್ರೂ 2 ದಿನ 3 ದಿನ ವ್ಯತ್ಯಾಸ ಆಗೋದು, ಅಥವಾ ನಾವು ಕೊಡೋದ್ರಲ್ಲಿ 2-3 ದಿನ ವ್ಯತ್ಯಾಸ ಆಗೋದನ್ನು ಕನ್ಸಿಡರ್ ಮಾಡೋದ್ರಿಂದ ನಾವು ಅದನ್ನ ರೆಂಟ್ ರಿಸೀವ್ಡ್ ಅನ್ನೋದನ್ನ ಇಂಡೈರೆಕ್ಟ್ ಇನ್ಕಮ್ ಆಗಿ ಕನ್ಸಿಡರ್ ಮಾಡ್ತೀವಿ. ಬಿಲ್ ರಿಸೀವ್ಡ್ ಆಗಿರ್ಬೋದು, ಕಮಿಷನ್ ರಿಸೀವ್ಡ್ ಆಗಿರ್ಬೋದು, ಅಥವಾ ಡಿಸ್ಕೌಂಟ್ ರಿಸೀವ್ಡ್ ಆಗಿರ್ಬೋದು, ನಾವೆಲ್ಲವನ್ನೂ ಕೂಡ ಇಂಡೈರೆಕ್ಟ್ ಇನ್ಕಮ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.